ಬಸನಗೌಡ ತುರುವಿಹಾಳ್ರೆ 30,000 ಲೀಟ್ನಿಂದ ನಿಮ್ಮನ್ನ ಗೆಲ್ಲಿಸಿದ ರೈತನನ್ನೇ ಮರೆತ್ರ ಎಂದು ಎನ್ಆರ್ಬಿಸಿ ಪೈಎ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ತಿಮ್ಮನಗೌಡ ಚಿಲಕರಾಗಿ ಮಸ್ಕಿಯ ಶಾಸಕ ಆರ್ ಬಸನಗೌಡ ತುರುವಿಹಾಳ್ರನ್ನ ಪ್ರಶ್ನಿಸುವ ಮೂಲಕ ಅವರ ಜವಾಬ್ದಾರಿಯನ್ನ ನೆನಪಿಸಿದ್ದಾರೆ ಎಂದು ಮಧ್ಯಾಹ್ನ ಮಸ್ಕಿಯ ಭ್ರಮರಾಂಬ ದೇವಸ್ಥಾನದ ಫಂಕ್ಷನ್ ಹಾಲ್ನಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಭಾಗವಹಿಸಿ ನಾರಾಯಣಪುರ ಬಲದಂಡೆ ನಾಲಾ ಹೋರಾಟವನ್ನ ಕಡೆಗಣಿಸುತ್ತಿರುವುದನ್ನು ಎಚ್ಚರಿಸಲು ಈ ಪ್ರಶ್ನೆ ಕೇಳಿದರು. ಹೋರಾಟ ನಿರತ ರೈತರಿಗೆ ಉಪಚುನಾವಣೆಯಲ್ಲಿ ನೀಡಿದ ಭರವಸೆಗಳೇನಾದವು? ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಯಡಿಯೂರಪ್ಪ ಎಲ್ಲ ಘಟಾನುಘಟಿ ನಾಯಕರು ವೇದಿಕೆಯ ಮೇಲೆ ನಾವು ಗೆದ್ದರೆ 5A ನಾಲೆಗೆ 100 ಕೋಟಿ ಯಾಕೆ 5,000 ಕೋಟಿ ಖರ್ಚಾದರೂ ಮಾಡಿಯೇ ಸಿದ್ಧವೆಂದು ಹೇಳಿದ್ದು ಕೇವಲ ಮತ ಪಡೆಯಲು ಮಾಡಿದ ನಾಟಕವೇ ಎಂದು ಅವರು ಗರಂ ಆದರು. ನಂತರ ಹೋರಾಟ ಸಮಿತಿಯ ಅಧ್ಯಕ್ಷ ಬಸವರಾಜಪ್ಪ ಗೌಡ ಹರವಾಪುರ್ ಮಾತನಾಡಿ, ರಾಜಕಾರಣಿಗಳಿಗೆ ಹೋರಾಟಗಾರರು ಹೋರಾಟ ನೆನಪಾಗುವುದು ಕೇವಲ ಚುನಾವಣೆಗಳು ಬಂದಾಗಲಷ್ಟೇ ಎಂದು ಕೇಳಿದ್ರು. ತದನಂತರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಾಗರೆಡ್ಡಪ್ಪ ದೇವರಮನಿ ಮಾತನಾಡಿ, ನಮ್ಮ ಅನಿರ್ದಿಷ್ಟಾವಧಿ ಹೋರಾಟ ಆರಂಭವಾಗಿ 419 ದಿನಗಳಾದರೂ ಯಾವ ಪರಿಹಾರ ಕಾಣದಿರುವುದು ರೈತ ವಿರೋಧಿ ಧೋರಣೆಗೆ ಹಿಡಿದ ಕೈಕನ್ನಡಿಯಾಗಿದೆ. ಹೋರಾಟಗಾರರನ್ನ ಕಡೆಗಣಿಸಿದರೆ ಮುಂದಿನ ಚುನಾವಣೆಗಳಲ್ಲಿ ಭಾರಿ ಆಘಾತ ಅನುಭವಿಸಬೇಕಾಗುತ್ತದೆ. ರೈತರು ಚುನಾವಣೆಗಳಿಗಾಗಿ ಕಾದು ಕುಳಿತಿದ್ದಾರೆ. ಯಾವ ಪಕ್ಷದವರೇ ಆಗಲಿ ರೈತರನ್ನ ಕಡೆಗಣಿಸಿದರೆ ಮೊನ್ನೆ ಉಪಚುನಾವಣೆಯಲ್ಲಾದ ಪರಿಸ್ಥಿತಿ ಮತ್ತೆ ಮರುಕಳಿಸುತ್ತದೆ. ಇದು ಲಕ್ಷಾಂತರ ರೈತರ ಭವಿಷ್ಯದ ಪ್ರಶ್ನೆ. ನಾಳೆ ಜಾರಿಯಾಗುವವರೆಗೂ ನಮ್ಮ ಹೋರಾಟ ನಿಲ್ಲದು ಎಂದು ಎಚ್ಚರಿಸಿದ್ರು. ಈ ಸಂದರ್ಭದಲ್ಲಿ ಹೋರಾಟಗಾರ ಮಲ್ರೆಡ್ಡಪ್ಪ ಚಿಲಕರಾಗಿ ಅವರು ಇದ್ರು. ಸುರೇಶ್ ಬಳಗಾನೂರು, ಎಸ್9 ಟಿವಿ.